ಇಳಕಲ್ ನಗರದ ಅಂಜುಮಾನ್ ಚುನಾವಣಾ ಗುರುತಿನ ಚೀಟಿ ಪ್ರಕ್ರಿಯೆ ಮೊದಲ ದಿನ ಇಂದು ಪ್ರಾರಂಭಿಸಿದ ಜಿಲ್ಲಾ ವಕ್ಫ್ ಅಧಿಕಾರಿಗಳು ಇಳಕಲ್ ನಗರದ ಅಂಜುಮಾನ್ ಎ ಇಸ್ಲಾಂ ಸಂಸ್ಥೆಯ ಮುಂಬರುವ ಚುನಾವಣೆಗಾಗಿ ಮತದಾರರ ಗುರುತಿನ ಚೀಟಿ ವಿತರಣೆ ಹಾಗೂ ನೋಂದಣಿ ಪ್ರಕ್ರಿಯೆಯನ್ನ ಜಿಲ್ಲಾ ವಕ್ಫ್ ಅಧಿಕಾರಿಗಳು ಇಂದು ಇಳಕಲ್ ಅಂಜುಮಾನ್ ಕಾಲೇಜಿನಲ್ಲಿ ನಡೆಸಿದರು. ಚುನಾವಣಾ ಪ್ರಕ್ರಿಯೆಯನ್ನ ನ್ಯಾಯಸಮ್ಮತವಾಗಿ ನಡೆಸಲು ವಕ್ಫ್ ಮಂಡಳಿಯ ನಿಯಮಾವಳಿಗಳಂತೆ ಗುರುತಿನ ಚೀಟಿ ಪರಿಶೀಲನೆ ನಡೆಸಲಾಗುತ್ತದೆ. ಮತದಾರರ ನೋಂದಣಿಯ ಅರ್ಹ ಅಭ್ಯರ್ಥಿಗಳು ಹಾಗೂ ಮತದಾರರು ತಮ್ಮ ವಿವರಗಳನ್ನು ಸಲ್ಲಿಸಿ ಅಧಿಕೃತ ಚುನಾವಣಾ ಗುರುತಿನ ಚೀಟಿಯನ್ನು ಪಡೆಯಲು ಇಂದು ಅರ್ಜಿ ಫಾರ್ಮರ್ ವಿವರಿಸಿದ್ರು. ಸಾರ್ವಜನಿಕರು ಅಥವಾ ಸಂಸ್ಥೆಯ ಸದಸ್ಯರು ನಿಗದಿತ ಸಮಯದೊಳಗೆ ಅಗತ್ಯ ದಾಖಲೆಗಳನ್ನು ಆಧಾರ್ ಕಾರ್ಡ್ 3 ಫೋಟೋ ಸಲ್ಲಿಸಿ ಹೆಸರುಗಳನ್ನು ಪರಿಶೀಲಿಸಬೇಕೆಂದು ಇದೇ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜ ಮುಖಂಡರಾದ ಬೀಳಿ ಕುದ್ರಿ ಅವರು ತಿಳಿಸಿದರು. ಫಸ್ಟ್ ನಿಮ್ದ ತೊಗೊಳೋದು ನನಗಿಲ್ಲ ಮುಂದೊಂದು ಇದು ತೋಗಕ್ಕೆ ಮಾಹಿತಿ ಮುರ್ತುಜ ರೇಷ್ಮೆ ಮಾಮ ಸ್ವಲ್ಪ ಇಲ್ಕಲ್ ಮಂದಿ ಮುಸ್ಲಿಂ ಸಮಾಜದ ಎಲ್ಲ ಬಂಧುಗಳಿಗೆ ಅಸ್ಸಲಾಂ ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಸ್ಪೆಷಲ್ ಮುಬಾರಕ್ಬಾದ್ ಎಲ್ಲರಿಗೆ. ಯಾಕಂದರೆ ಇವತ್ತು ಯಾರ್ಯಾರು ಅಂಜುಮನ್ ನೋಡಿದ್ದಿಲ್ಲ, ಇಷ್ಟು ವರ್ಷ ಇಲ್ಕಲಲ್ಲಿ ಇದ್ದು ನಮ್ಮೂರಲ್ಲಿ ಇದ್ದು ನಮ್ಮೂರು ಜನ ಅಂಜುಮನ್ ನೋಡಿದ್ದಿಲ್ಲ, ಅವರು ಇಲ್ಲಿ ಅಂಜುಮನ್ಗೆ ಬಂದಿದ್ದಾರೆ. ಮತ್ತು ಎಲ್ಲರ ಮುಖ ಸಂತೋಷ ನೋಡಬಹುದು. ಎಲ್ಲರೂ ಇವತ್ತು ಸಂತೋಷ ಇದ್ದಾರೆ. ಎಲ್ಲರಿಗೆ ಅವ್ರದ್ದು ಹಕ್ಕು ಸಿಕ್ಕಿದೆ. ನಾನು ಇಲ್ಲಿ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ಕಳಕಳಿಯ ವಿನಂತಿ ಮಾಡುವುದು ಏನೆಂದರೆ, ಎಲ್ಲರೂ ಬಂದು ಎನ್ರೋಲ್ಮೆಂಟ್ ಮಾಡಿಸಬೇಕು. 2 ಸರ್ಟಿಫಿಕೇಟ್ ತಗೊಂಡು ಬಂದು 3 ಫೋಟೋಸ್ ತೆಗೆದುಕೊಂಡು ಬಂದು ಇಲ್ಲಿ ಫಾರ್ಮ್ ಅನ್ನು ತುಂಬಿ ಕೊಡಬೇಕಾಗಿದೆ. ತುಂಬಿ ಕೊಟ್ರೆ ನಿಮಗೆ ಒಂದು ಹಕ್ಕು ಸಿಗುತ್ತೆ ಅಂಜುಮನಲ್ಲಿ. ನೀವು ಯಾರು ನಾಳೆ ಅಂಜುಮನ್ ಕರೆಕ್ಟ್ ನಡೀಲಿಲ್ಲ ಅಂದ್ರೆ ನೀವು ಯಾರು ಧ್ವನಿ ಎತ್ತಬಹುದು. ಯಾಕಂದ್ರೆ ನೀವು ಓಟ್ ಹಾಕಿರಿ, ಎಲ್ಲರೂ ಓಟ್ ಹಾಕಿದ್ರೆ ಎಲ್ಲರೂ ಧ್ವನಿ ಎತ್ತಬಹುದು. ಯಾರ ಮಿಸ್ಟೇಕ್ ಮಾಡಿದ್ರು, ಪ್ರಾಮಾಣಿಕತೆಯಿಂದ ಅಂಜುಮನ ನಡೆಸಲಿಲ್ಲ, ಏನು ಅಮಾನತ್ತಿದೆ, ಇದು ಎಲ್ಲ ಊರಿನ ಅಮಾನತ್ತು. ಈ ಅಮಾನತಲ್ಲಿ ಖಯಾನತ್ ಮಾಡಬಾರದು. ಈ ಅಮಾನತಲ್ಲಿ ಯಾರು ಖಯಾನತ್ ಮಾಡ್ತಾರೆ, ನಾ ಇವತ್ತು ಇಲ್ಲಿ ಹೇಳಿ ಭಾವಿಸುವುದು ಏನೆಂದರೆ, ಎಲ್ಲ ಇಲ್ಕಲ್ ಮಂದಿ ಮುಸ್ಲಿಂ ಬಾಂಧವರು ಎಲ್ಲರೂ ನಮ್ಮ ವಿರುದ್ಧ ಧ್ವನಿ ಎತ್ತಬಹುದು. ಯಾವ ಸಿಸ್ಟಮ್ ಚೇಂಜ್ ಆಗುತ್ತೆ ಅವ್ರ ವಿರುದ್ಧ ನೀವು ನಿಲ್ಬಹುದು. ಯಾಕಂದ್ರೆ ನೀವು ಇವತ್ತು ಓಟು ಕೊಡಕತ್ತೀರಿ. ನಮ್ಮ ವಿರುದ್ಧ ಆಗಲಿ, ಸಿಸ್ಟಮಲ್ಲಿ ಬಂದವ್ರ ವಿರುದ್ಧ ಆಗಲಿ, ನಾವು ಇದು ಸಿಸ್ಟಮ್ ಚೇಂಜ್ ಮಾಡೋಕ್ಕೆ ಈ ಹೋರಾಟವನ್ನು ಮಾಡಿದ್ದೀವಿ. ಈ ಹೋರಾಟ ನಾವು ಇಲ್ಕಲ್ ಎಲ್ಲ ಜನಾಂಗದವರಿಗೆ, ಮುಸ್ಲಿಂ ಬಾಂಧವರಿಗೆ ಹಕ್ಕು ಕೊಡಿಸಲಿಕ್ಕೆ ಮಾಡಿದ್ದೀವಿ. ಈಗ ಎಲ್ಲ ಇಲ್ಕಲ್ ಮಂದಿಗೆ ಆ ಹಕ್ಕು ಸಿಕ್ಕಿದೆ. ಆ ಹಕ್ಕು ಸಿಕ್ಕಿದ್ದು ನಾವು ಅದರದ ಲಾಭ ಪಡ್ಕೋಬೇಕು. ಇದು ಈ ಅಪರ್ಚುನಿಟಿ ಏನು ನಮಗೆ ದೇವರು ಕೊಟ್ಟಿದ್ದಾನೆ. ಎಲ್ಲ ವಿಷಯವು ದೇವರಿಂದ ಬರೋದು. ನಾವೊಂದು ಮಾತು ಹೇಳ್ತೀವಿ, ಒಂದು ತಪ್ಪಲನ್ನು ಹವಾಲಿಂದ ಅಲ್ಲಾಡಿಸ್ಬೇಕಂದ್ರೆ ದೇವರ ಅಪ್ಪಣೆ ಬೇಕು. ಈ ಅಲ್ಲಾಹದ ಕರುಣೆಯಿಂದ, ಅಲ್ಲಾಹದ ಡೈರೆಕ್ಷನ್ ಪ್ರಕಾರ ಇಲ್ಲಿ ನಮಗೆ ಇದು ಅಪರ್ಚುನಿಟಿ ಎಲ್ಲ ಕೊಟ್ಟಿದ್ದಾನೆ. ಅಂದ್ರೆ ಮತ್ತೆ 30, 40, 50 ವರ್ಷ ಹಂಗೆ ಇರಬೇಕಾಗತ್ತೆ. ನಿಮಗೆ ಇಲ್ಲಿ ಎಂಟ್ರೆನ್ಸ್ ಇರಲ್ಲ. ಎಲ್ಲರಿಗೆ ಇದು ಲಭ್ಯವಾಗಿದೆ. ಎಲ್ಲರೂ ಬಂದು ಜಲ್ದಿ ಎಲ್ಲ ಫಾರ್ಮನ್ನು ತುಂಬಿ ಏನು ರಿಕ್ವೈರ್ಮೆಂಟ್ಸ್ ಇದೆ ವಕ್ಫ್ ಬೋರ್ಡ್ದು, ಆ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡಿ
ಫಾರ್ಮ್ ತುಂಬಿ ಕೊಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಇದು ಇವತ್ತಿನಿಂದ ಹಿಡಿದು 6ನೇ ತಾರೀಕು ಆಗಸ್ಟ್ನವರೆಗೆ ಈ ಎನ್ರೋಲ್ಮೆಂಟ್ ನಡೀತೈತಿ. ನಾವು ವೇಟ್ ಮಾಡೋದು ಬೇಡ, ಎಲ್ಲರೂ ಬಂದು ಇಲ್ಲಿ ಎನ್ರೋಲ್ಮೆಂಟ್ ಮಾಡಿ ಅಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ.